See our birthday girl. ನಾಳೆ ಸಾನು ಬರ್ತ್ಡೇಗೆ ಬೇಗ ಎದ್ದ ತಕ್ಷಣ ಅವಳು ಅಕ್ಕಪಕ್ಕ ಎಲ್ಲ ಬಲೂನ್ಸ್ ಇರೋಣ ಅಂದ್ಬಿಟ್ಟು ನಾನು ಮತ್ತು ಸಾನು ಊದಿದ್ವಿ ಮಂಚದ ಮೇಲೆ ಕೂತ್ಕೊಂಡು. ಈಗ ರಾಜೇಶ್ ಒಳಗಡೆ ಬಂದ ತಕ್ಷಣ ನೋಡಿ ಹೆಂಗೆ ಬಿಸಾಕ್ತಾ ಇದ್ದಾಳೆಲ್ಲ. ಇದೇನು ಆಚೆ ತೊಗೊಂಡು ಹೋಗೋದಕ್ಕಾ? ತಿಂದು ಜೀರ್ಣ ಮಾಡಿಸೋದಕ್ಕೆ. ಚೆನ್ನಾಗಿರುತ್ತಲ್ಲ ಬರ್ತ್ಡೇ ಅಂದರೆ ಬಲೂನ್ಸ್ ಇರಲೇಬೇಕು. ಅದು ಫೇವರೇಟ್. No, see here. You haven't one. See, room full pink balloons. You haven't one. ಅಯ್ಯೋ. ನಾನು ಸಾನುಗೆ ಹೇಳ್ತಾ ಇದ್ದೆ, ಅವಳು ಹುಟ್ಟಿದ ಟೈಮ್ ಎಲ್ಲಾನು ಹೇಳ್ಬಿಟ್ಟು ಅಲ್ಲಿ ತನಕ ನಾವು ವಿಶ್ ಮಾಡೋಂಗಿಲ್ಲ ಸಾನು, ನಿನಗೆ ಅದಾದಮೇಲೆ ವಿಶ್ ಮಾಡಬೇಕು ನಾನು ಅಂದರೆ, ಇಲ್ಲಮ್ಮ ನೀನು ಅಷ್ಟು ಲೇಟಾಗಿ ಮಾಡಿದ್ರೆ ಏನು ಮಾಡೋದು, ನನ್ನ ಕ್ಲಾಸ್ ಶುರು ಆಗ್ಬಿಟ್ಟಿರುತ್ತೆ, ನನಗೆ ಬೇಗನೆ ಮಾಡಬೇಕು ನೀನು. Happy birthday to you. Happy birthday to you. Happy birthday, happy birthday. Happy birthday to you. Thank you. May God bless you. Thank you. ಹೋಗೋಣ ಸ್ನಾನ ಮಾಡಕ್ಕೆ, ಬ್ರಷ್ ಮಾಡಕ್ಕೆ. Gift. ಏನು ಗಿಫ್ಟು? ಬರ್ತ್ಡೇ ಅಂದರೆ ಗಿಫ್ಟ್ ಸಾನಿಗೆ. ಈ ಸರಿ ಗಿಫ್ಟ್ ನನಗೆ ಈಸಿಯಾಗಿ ಸಿಗಲ್ಲ. ಯು ಹ್ಯಾವ್ ಟು ಸಾಲ್ವ್ ಮೆನಿ ರಿಡಲ್ಸ್. ಯಾಕಂದ್ರೆ ನಿನಗೆ ರಿಡಲ್ ಅಂದರೆ ತುಂಬ ಇಷ್ಟ ಅಲ್ವಾ? ರೆಡಿ? ಫಸ್ಟ್ ಗಿಫ್ಟ್ಗೆ ಫಸ್ಟ್ ರಿಡಲ್. ನೋಡು, ಟ್ರೈ.
ಫಸ್ಟ್ ರೀಡಲ್ ವಾಸ್ ವೆರಿ ಈಸಿ ಫಾರ್ ಸಾನು. ಫಸ್ಟ್ ರೀಡಲ್ ಏನು ಗೊತ್ತಾ? ದಿಸ್ ಇಸ್ ದ ಪ್ಲೇಸ್ ವೇರ್ ಟೂತ್ ಫೇರಿ ಕೀಪ್ಸ್ ದ ಗಿಫ್ಟ್ ಆ್ಯಂಡ್ ಟೇಕ್ ಅವೇ ಯುವರ್ ಬ್ರೋಕನ್ ಟೀತ್. ಸಾನಾಗಿದ್ದು ನೆನಪಿರಲೇಬೇಕು. ಈ ಸಾರಿ ಗಿಫ್ಟ್ ಸಾನು ನಿನಗೆ ಒಂದೊಂದಾಗಿ ಸಿಗುತ್ತೆ. ಆಫ್ಟರ್ ದಿಸ್ ಯು ಹ್ಯಾವ್ ಟು ಗೆಟ್ ರೆಡಿ. ಅಂಗಡಿ ಏನೋ ಶೈನಿ ಇತ್ತು ಅಂತ ಪ್ಯಾಕ್ ಮಾಡಿ. ನೀನು ವೆರಿ ಸ್ಮಾರ್ಟ್ ಸಾನು. ಗಾಗಲ್ಸ್. ಗಾಗಲ್ಸ್ ಅಲ್ಲ, ಗಾಗಲ್ಸ್ ಏನೇ ಬಟ್ ಬೇರೆ ಥರ ಗಾಗಲ್ಸ್. ಮಾಸ್ಕ್. ಮಾಸ್ಕ್. ನಿನಗೆ ಟೋಟಲಿ 6 ಗಿಫ್ಟ್ಸ್ ಇರೋದು, ಇನ್ಕ್ಲೂಡಿಂಗ್ ದಿಸ್. ಓಕೆ, ಇನ್ಕ್ಲೂಡಿಂಗ್ ದಿಸ್. ಈಗ ಸಾನು ನೆಕ್ಸ್ಟ್ ಗಿಫ್ಟ್ ಬೇಕು ಅಂದರೆ ನೀನು ಸ್ನಾನ ಮಾಡಿ ರೆಡಿ ಆಗಬೇಕು. ಕ್ಲಾಸ್ ಶುರು ಆಗಿಬಿಟ್ರೆ ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಗಿಫ್ಟು. ಸೊ ಲೆಟ್ ಅಸ್ ಗೋ ಫಾಸ್ಟ್. Place where you hide during hide and seek and Dada cannot find you. ಸ್ಕ್ರೀನಿಂದ ಹೋಗ್ಬಿಟ್ರೆ ಡಾಡ ಗೊತ್ತಾಗೋದಿಲ್ವಾ? ಸೊ ದಿಸ್ ಈಸ್ ಹರ್ ನೆಕ್ಸ್ಟ್ ಗಿಫ್ಟ್. ಸ್ವಲ್ಪ ಪೇಷನ್ಸ್. ಈಗ ಕ್ಲಾಸ್. Birthday Sanji once again. God bless you. Sleep happily, lifelong. Happy birthday. Thank you. Happy birthday, Sanji. Thank you, everyone. Happy birthday. Thank you, everyone. Thank you. Next riddle. Ready? This is the place where you had hidden Dada's mobile and earphone. Okay. Everybody, I'm a Kinder Joy करता हूँ. Done? ಈಗ next. Next class ಆದ್ಮೇಲೆ. ಆಹಾ. Saanu? ಅಪ್ಪ. ನೈ- Saanu? It's okay. Have some patience. Okay? Go. ನಂಗೆ ಪೇಷನ್ಸ್ ಇರೋಕ್ಕಾಗಲ್ಲ. ಇರ್ಬೇಕು. Next. ಈ ಹುಡುಗಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಗಿಫ್ಟು ರಿಡಲ್. ಓಕೆ, ಏನಪ್ಪ ನೆಕ್ಸ್ಟು? ದಿಸ್ ಈಸ್ ದ ಟಾಸ್ಕ್ ವಿಚ್ ಯು ರೆಗ್ಯುಲರ್ಲಿ ಡೂ ಟು ಅರ್ನ್ ಕಾಯಿನ್ಸ್. ಏನು ಇವಳು ಎಲ್ಲ ಈಸಿ ಅಂತ ಅನ್ನಿಸ್ಬಿಡ್ತಾ ಇದೆ ಅನ್ಸುತ್ತೆ. ಸಿಕ್ಬಿಡ್ತು. ನೆಕ್ಸ್ಟ್ 2 ಆಟ ಆಡಿಸ್ತೀನಿ. ಇದೇನಿದು? Lego bricks. ಆಟ ಆಡ್ಲಾ? ಆಟ ಆಡು. ಈಗ ಕೊಟ್ಟಿರೋದೇ ನಿಂಗೆ ಆಟ ಆಡಕ್ಕಂತ. ಇನ್ನೇನು ಆಟ ಆಡು. ನೀನು ತುಂಬ ಈಸಿ ರಿಡಲ್ ಕೊಟ್ಬಿಟ್ವಿ ಅನ್ನಿಸ್ತಾ ಇದೆ. ನಾನು ಹೇಳಿಲ್ವಾ ಅವ್ರು ನಾಳೆ ತನಕ ಹುಡುಕ್ತಾನೆ ಇರಬೇಕು. ಆಗಲೆಲ್ಲ ನಿಲ್ಲಿಸ್ಕೊಳ್ಬೇಕು ಅವ್ರಿಗೆ.
ನೋಡೋಣ ಎಷ್ಟು ಕ್ರಿಯೇಟಿವ್ ಆಗಿ ಏನೇನು ಮಾಡ್ತೀಯಾ ಅಂತ. ಬೀಳುತ್ತೆ ಇಲ್ಲಿ ನೋಡು. ಇವತ್ತು ಸಂಜೆ ಜೋರಾಗಿ ಪಾಡಿ. ಈಗ 10:30 ಕ್ಲಾಸ್ ಮುಗೀತು, ತಿಂಡಿ ತಿಂತಾ ಇದ್ದೀವಿ. ಸಾನುಗೆ ಇನ್ನು 2 ಗಿಫ್ಟು ಬಾಕಿ ಇದೆ. ಒಂದು ನಿನಗೆ ಗೊತ್ತಿದೆ, ಆದರೆ ಅದು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾ? ಅದು ಓಪನ್ ಮಾಡಬೇಕಂದ್ರೆ ನೀನು ಹುಡುಕ್ಲೇಬೇಕು. ಸೊ 2 ಗಿಫ್ಟ್ ಅವಳು ಅನ್ರ್ಯಾಪ್ ಮಾಡಬೇಕು, ಇನ್ನು ಹೈಡ್ ಮಾಡಿರೋದನ್ನು ಹುಡುಕ್ಬೇಕು. ಸೊ ಇದು ಸ್ನೇಹಿತರೆ, ಇದು ಜ್ಯುವೆಲ್ರಿ ಬೊಟೀಕ್ ಅಂತ ಹೇಳಿಬಿಟ್ಟು ಇದರಲ್ಲಿ ಏನೇನು ಡಿಸೈನ್ಸ್ ಇದೆ ನೋಡಿ. ಅದು ತೋರಿಸ್ತೀವಿ. ಇದು ಬ್ರೇಸ್ಲೆಟ್ ಮಾಡ್ಬೋದು, ಕಿವಿಯೋಲೆ ಮಾಡ್ಬೋದು. ಇದರ ಡೀಟೇಲ್, ಇದನ್ನು ಹೇಗೆ ನೆಕ್ಲೆಸ್ಸು ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸಾನು ಚಾನಲಲ್ಲಿ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇವತ್ತೇ ಆಡ್ತೀನಿ ಇವತ್ತು ಎಲ್ಲನೂ ಆಡ್ತಾಳೆ ಸಾನು. ಇದು ಲೇಗೋ ಬ್ರಿಕ್ಸ್. ಮೊದಲು ಅವಳದು ದೊಡ್ಡದಿತ್ತು, ಅದು ಹಾಳಾಗೋಯ್ತು ಸ್ವಲ್ಪ. ಇನ್ನು ಸ್ವಲ್ಪ ನಾನು ಬಿಸಾಕ್ತೆ. ಈಗ ಒಂದು ಫುಲ್ ಸೆಟ್ ತರಿಸಿರೋದು. ಇದು ಚಿಕ್ಕದಾಗಿದೆ. ಇದು ಕೂಡ ಏನೇನೆಲ್ಲ ಮಾಡ್ಬೋದು, ಹೇಗೆ ಮಾಡೋದು, ಏನೇನಿದೆ ಅದರಲ್ಲಿ ಅಂದ್ಬಿಟ್ಟು ಅವಳ ಚಾನಲಲ್ಲಿ ಡೀಟೇಲ್ ಹಾಕ್ತೀನಿ. ಬಟ್ ಇದ್ರದ್ದೆಲ್ಲನೂ ಕೂಡ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾನು ಇದೆರಡೂ ಆನ್ಲೈನಲ್ಲಿ ತರಿಸಿರೋದು. ನೀವು ಅಮೆಝಾನಲ್ಲಿ ಸಿಗುತ್ತೆ, ನಾನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇನ್ನು ಬಾಕಿ 2 ಏನು ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಈಗ ನೆಕ್ಸ್ಟ್ ರಿಡಲ್ ಟೈಮ್. ಸಾನು ವೆರಿ ಎಕ್ಸೈಟೆಡ್. ಈ ಸರಿ ಡಿಫಿಕಲ್ಟ್ ಮಾಡಿರಿ ಸ್ವಲ್ಪ. ತುಂಬ ಈಸಿಯಾಗಿ ಎಲ್ಲನೂ ಹೇಳ್ಬಿಡ್ತಾ ಇದ್ದಾಳೆ. ಹುಡುಕ್ತಾನೆ ಇಲ್ಲ, ನೀನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದೆಯಾ. ಅಷ್ಟು ಈಸಿಯಾಗಿ ಆಗ್ಬಿಟ್ಟಿದೆ. ಹಾಂ. ಸೊ ನೆಕ್ಸ್ಟ್ ರಿಡಲ್ ಸೋನಾ. ಇಟ್ಸ್ ಇನ್ ಯುವರ್ ವಾರ್ಡ್ರೋಬ್ ಬಟ್ ಇಟ್ ಈಸ್ ನಾಟ್ ಯುವರ್ಸ್. ಸಾನು, ಕ್ವೆಶ್ಚನ್ ಅರ್ಥ ಮಾಡ್ಕೋ. ಇಟ್ಸ್ ಇನ್ ದ ವಾರ್ಡ್ರೋಬ್ ಬಟ್ ನಾಟ್ ಇನ್ ಯೋರ್ ವಾರ್ಡ್ರೋಬ್. ಅಬ್ಬಾ, ಇಲ್ಲಿ ಹುಡುಕ್ತಾಳೀಗ ಸರಿಯಾಗಿ ಎಲ್ಲನೂ ತೆಗೆದು ನೀಟಾಗಿ ಜೋಡಿಸೋ ಸಾನು. ಹಂಗೇನೆ ಆಮೇಲೆ ಸ್ವಲ್ಪ ಕ್ಲೀನ್ ಆದಂಗೆ ಆಗುತ್ತೆ. ಗಿಫ್ಟ್ ರ್ಯಾಪ್ ಮಾಡಿದೆ, ಓಕೆ, ಫಾರ್ ಯೋರ್ ಈಸಿ ಸರ್ಚಿಂಗ್. ಹಾಗೆ ನೋಡ್ಬಿಡಿ ಸಾನುವಿನ ಟಾಯ್ ಕಬೋರ್ಡ್ ಟೂರ್. ಏನೇನು ಇಟ್ಟಿದ್ದಾಳೆ, ಹೆಂಗೆ ಇಟ್ಟಿದ್ದಾಳೆ, ತಗೊಳ್ತಾಳೆ, ಎಲ್ಲ ಹೊರಗಡೆ ಹಾಗೆ ಇಟ್ಬಿಡ್ತಾಳೆ. ಇಲ್ಲಿ ಬರೀ ಬ್ಯಾಗ್ಸ್ಗಳಿದೆ. ತುಂಬ ಕಡಿಮೆ ಯೂಸ್ ಮಾಡೋ ಟಾಯ್ಸ್ನ ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ, ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ದಾಳೆ. ಈಗ ಯು ಡೋಂಟ್ ಕೀಪ್ ಎನಿ ಸ್ಟಫ್ಸ್ ವಿಚ್ ಬಿಲಾಂಗ್ಸ್ ಟು ಯು. ಹುಡುಕಿ ವಾರ್ಡ್ರೋಬಲ್ಲಿ ಹುಡುಕ್ತಾ ಇದ್ದೀರಾ? ಹುಡುಕಿ. ಎಸ್, ನನಗೆ ಡಿಫಿಕಲ್ಟ್. ಎಸ್ ಐ ವಾಂಟೆಡ್ ದ ಸೇಮ್. ಗಿಫ್ಟ್ ರ್ಯಾಪ್ ಮಾಡಿದೆ ಸಾನು. ಎಷ್ಟು ವಾರ್ಡ್ರೋಬ್ ಇದೆ ನಿನ್ನ ಹತ್ರ? ಎಲ್ಲದರಲ್ಲೂ ಹುಡ್ಕೊ. ಅಲ್ಲ, ಮನೇಲಿ ಎಷ್ಟು ವಾರ್ಡ್ರೋಬ್ ಇದೆ ಅಷ್ಟೆಲ್ಲ ಹುಡ್ಕೊ. ನನಗೆ ಗೊತ್ತಿತ್ತು, ಅದಕ್ಕೆ ಕನ್ಫ್ಯೂಷನ್ ಆಗಲಿ ಅಂತಾನೆ ನಾನು ಈ ಥರ ಕ್ವೆಶ್ಚನ್ ಕೇಳಿದೆ. ಹೋಗಿ ಬನ್ನಿ. ಆ್ಯಕ್ಚುಲಿ ಸ್ನೇಹಿತರೆ, ಸಾನುನೇ ಗಿಫ್ಟ್ಸ್ಗಳನ್ನ ಕೇಳಿ ತೊಗೊಂಡಿರೋದು ಅಂತ. ಅವಳಿಗೆಲ್ಲನೂ ಗೊತ್ತಿದೆ ಏನು ಗಿಫ್ಟ್ಸ್ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಬೇಕಲ್ವ, ಏನಾದರೂ ಎಕ್ಸೈಟ್ಮೆಂಟ್ ಇರಲಿ ಅಂತ ಹೇಳಿ. ಯಾವುದು ವಾಟ್ಸ್ ದ ಗಿಫ್ಟ್ ಅಂತ ಗೊತ್ತಿದೆ, ವೇರ್ ಈಸ್ ದ ಗಿಫ್ಟ್ ಅಂತ ಎಕ್ಸೈಟ್ಮೆಂಟ್. ಎಲ್ಲೂ ಇಲ್ಲ ಅಂತ ಹೇಳ್ಬೇಡ, ನಾನು ಇಟ್ಟಿದ್ದೀನಿ. ಅದು ಹೇಳೋದಿಲ್ಲ. ಇಟ್ಸ್ ಅ ವಾರ್ಡ್ರೋಬ್. ಇಟ್ಸ್ ಇನ್ ಅ ವಾರ್ಡ್ರೋಬ್. ನೆಕ್ಸ್ಟ್ ಹಿಂಟ್ ಅಂದರೆ ಯು ಯೂಸ್ ಇಟ್ ಬಟ್ ನಾಟ್ ಫಾರ್ ಯೋರ್ ಸೆಲ್ಫ್. ನೆಕ್ಸ್ಟ್ ಹಿಂಟ್, ಇಟ್ಸ್ ಇನ್ ವೆರಿ ಸ್ಮಾಲ್ ಸೈಜ್. ಇಷ್ಟು. ಈ ವಾರ್ಡ್ರೋಬಲ್ಲಿ ಹುಡ್ಕಕ್ಕೆ ಹೋಗಿದ್ಯಾ? ಓಕೆ, ಗುಡ್ ಲಕ್. ಇಟ್ಸ್ ನಾಟ್ ಕಬೋರ್ಡ್, ಇಟ್ಸ್ ವಾರ್ಡ್ರೋಬ್. ನೋ, ಯಾಕೆ ನಿನಗೆ ಗೊತ್ತಾಗ್ಲಿಲ್ವಾ? ಹಾಂ, ಬಾ ಇಲ್ಲೇ ಬಾ. ಡಾಡಾ ಹೇಳ್ದಾಗ ಗೊತ್ತಾಯ್ತಾ? ಹೆಂಗೆ ಗೊತ್ತಾಯ್ತು? ಡಾಡಾ ಜಸ್ಟ್ ವುಡನ್ ಅಲ್ಲ ಅಂದರು ಅಷ್ಟೇ. ಗೊತ್ತಾಗ್ಬಿಡ್ತಾ? ವಾಸ್ ಇಟ್ ಸೋ ಡಿಫಿಕಲ್ಟ್ ಬೇಬಿ? ನೋ, ಇಟ್ ವಾಸ್ ಈಸಿ. ನಾವು ಕರೆಕ್ಟ್ ಅಲ್ವಾ ಹೇಳಿದ್ದು? ಇಟ್ಸ್ ಅ ವಾರ್ಡ್ರೋಬ್ ಬಟ್ ಯು ಯೂಸ್ ಇಟ್ ಬಟ್ ನಾಟ್ ಫಾರ್ ಯೋರ್ ಥಿಂಗ್ಸ್.
ಅದಕ್ಕೆ ಮತ್ತೆ ನೀವು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದ ಅವತ್ತು. ಲಾಸ್ಟ್ ಇಯರ್ ನನಗೆ ನಾನು ನೆಕ್ಲೆಸ್ ತೊಗೊಂಡಿದ್ನಲ್ಲ ಸಾನು, ಅವಾಗ ನೀನು ನನಗೂ ಬೇಕು ಅಂದಿದ್ದೆ. ಅವಾಗ ತೆಗೆಸ್ಕೊಡೋದಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವಾಗ ತೆಗೆಸ್ಕೊಟ್ಟಿದ್ದಪ್ಪ. ಇದರ ಡೀಟೇಲ್ಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಇದು ಎಷ್ಟಾಯಿತು ಏನು ಅಂತ ಹೇಳಿಬಿಟ್ಟು. ಬೇಡವಾ? ಏನು? ಫೈನಲ್ ರಿಡಲ್. ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಲವ್ ಟು ಪ್ಲೇ ಆಲ್ವೇಸ್. ನನಗೆಲ್ಲ ಕಡೆ ತುಂಬ ಇಷ್ಟ. ಎಲ್ಲಿ ನೀನು ಒಬ್ಳೆ ಆಡೋದು? ನಾನೊಬ್ಳೆ ರೂಮಲ್ಲಿ, ಟೆಂಟಲ್ಲಿ, ಇಲ್ಲಾಂದ್ರೆ ಹಾಲಲ್ಲಿ ಆಡೋದು. ಇಲ್ಲ, ಅವಳು ಹೇಳಿದ್ಲು ಆನ್ಸರು, ಆದ್ರೂ ಒದ್ದಾಡ್ತಾ ಕೂತವಳೆ. ಟೆಂಟು. ಅವಳ ಫೇವ್ರೆಟ್ ಗಿಫ್ಟು, ಮೊದಲನೇ ಗಿಫ್ಟು ತುಂಬ ದೊಡ್ಡದಾಗಿರೋದು. ಅವಳು ತುಂಬ ಹೇಳ್ತಾ ಇದ್ಲು ನನಗೆ ಕೊಡಿಸಿ 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 ಅಂತ, ಆದರೂ ಕೊಡಿಸಿರ್ಲಿಲ್ಲ. ಬಟ್ ಇನ್ನೂ ಡಿಲೇ ಮಾಡಿದ್ರೆ ಆಟಾಡೋ ವಯಸ್ಸೇ ಹೊಟ್ಟೋಗುತ್ತೆ ಪಾಪ ಅವಳದು ಅಂತೇಳ್ಬಿಟ್ಟು ಕೊಡಿಸಿದ್ದಾಯ್ತು. ಇನ್ನೊಂದು ಮೇಜರಾಗಿ ಹೇಳಬೇಕು ಅಂತಂದರೆ, ಅವಳು ಏನಂದ್ಲು ಗೊತ್ತಾ, ನನ್ನ ಪಿಗ್ಗಿ ಬ್ಯಾಂಕಿಂದ ನಾನು ಸ್ವಲ್ಪ ಶೇರ್ ಮಾಡ್ತೀನಿ ಅಂತ. 500. ಅದಕ್ಕೇನೆ ನಾವು ಆಯಿತು ಹೋಗಪ್ಪ, ಇಷ್ಟೊಂದು ಹೇಳಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಟ್ಟು. ಸೊ ಈ ಡಾಲು ನೋಡಿ ಸ್ನೇಹಿತರೆ, ಇದರ ಅನ್ಪ್ಯಾಕಿಂಗ್ ವಿಡಿಯೋ ನಾನು ಸಾನು ಚಾನಲ್ ನಾನು ಹಾಕ್ತೀನಿ. ಕೈ ಮತ್ತು ಕಾಲನ್ನ ಮೂವ್ ಮಾಡ್ಬೋದು ಅಂತ ಹೇಳಿದರು, ಅದನ್ನು ನೋಡಬೇಕು. ಸಾನು ತೊಗೊಂಡಿರೋದಿದ್ದು ಇಂಪಾರ್ಟೆಂಟಾಗಿ ಹೇರ್ ಸ್ಟೈಲ್ ಮಾಡೋದಕ್ಕೆ. ಚಿಕ್ಕ ಚಿಕ್ಕ ಡಾಗ್ ಆಗೋದಿಲ್ಲ ಅಂದ್ಬಿಟ್ಟು. ಸೊ ಇದರ ರೇಟ್ ಎಷ್ಟಾಯಿತು ಅಂದರೆ 1500. ಎಷ್ಟು ಜನ? 1500. ಹಾಂ ಇದು ಆನ್ಲೈನಲ್ಲಿ ಸಿಗಲ್ಲ, ಅಂಗಡಿಗಳಲ್ಲಿ ಸಿಗುತ್ತೆ. ಒಂದೊಂದು ಅಂಗಡಿಗಳಲ್ಲಿ ಮಾತ್ರನೇ ಸಿಗೋದು. ಅದೂ ಇದಕ್ಕಿಂತ ದೊಡ್ಡದು ಇತ್ತು. ಆಲ್ಮೋಸ್ಟ್ ಸಾನು ಕತ್ತು ತನಕ ಬರ್ತಾಯಿತ್ತು. ಅದು 3000 ರೂಪಾಯಿ ಅಂತೆ. ಇದು 1500 ಆಯಿತು. ಸಾನು ಕಾಂಟ್ರಿಬ್ಯೂಷನ್ ಮಾಡಿದ್ರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಈಗ ಸಾನು ಓಪನ್ ಮಾಡ್ತಾಳಂತೆ. ಓಪನಿಂಗ್ ವೀಡಿಯೋನ ನಾನು ಅವಳ ಚಾನಲ್ ಹಾಕ್ತೀನಿ. ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡಬೇಕು. 1 ಗಂಟೆ ಆಗ್ತಾಯಿದೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಾದ್ಮೇಲೆ ಕೇಕ್ ಡೆಕೋರೇಷನ್ ಮಾಡಬೇಕು. ನಮ್ಮ ಹಾಲಲ್ಲಿ ಡೆಕೋರೇಟ್ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಾನು ಎಸ್ಪೆಷಲಿ ಒಂದು ಐಡಿಯಾ ಕೊಡೋದಕ್ಕೆ, ಮಕ್ಕಳಿಗೆ ಹೇಗೆಲ್ಲ ಎಕ್ಸೈಟ್ಮೆಂಟಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಕೊಡೋದಕ್ಕೆ ಮಾಡಿರೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಸ್ನೇಹಿತರೆ, ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. Bye bye.